ಮಳೆ ಕೊರತೆಯಿಂದ ತಾಲೂಕಿನಲ್ಲಿ ಉಂಟಾಗಿರುವಂತಹ ಬರ ಪರಿಸ್ಥಿತಿ ಅಧ್ಯಯನಕ್ಕಾಗಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಶುಕ್ರವಾರ ಸಿದ್ದರಾಂಪುರ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿಯನ್ನು ನೀಡಿ ಬೆಳೆಗಳ ಸ್ಥಿತಿಗತಿಗಳನ್ನು ಪರಿಶೀಲನೆಯನ್ನ ನಡೆಸಿದ್ದಾರೆ. ರೈತರ ಬೆಳೆ ನಷ್ಟದ ಮಾಹಿತಿ ಸಂಗ್ರಹಿಸಿ ಸಮಗ್ರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ಸಿದ್ದರಾಂಪುರದ ರೈತ ಮಹಿಳೆ ರಾಜೇಶ್ವರಮ್ಮ ಅವರ 3 ಎಕರೆ ಜಮೀನಿನಲ್ಲಿ ಬಿತ್ತಿದಂತಹ ಸಜ್ಜೆ ಬೆಳೆ ಸಂಪೂರ್ಣವಾಗಿ ಒಣಗಿರುವುದನ್ನು ಪರಿಶೀಲನೆ ನಡೆಸಿದ್ದಾರೆ. ಮಳೆ ಕೊರತೆಯಿಂದ ಬಿತ್ತನೆ ಸಾಧ್ಯವಾಗದ ಹಾಗೂ ಬೆಳೆ ವಿಮೆ ಮಾಡಿಸಿರುವ ರೈತರಿಗೆ ಶೇಕಡ 25% ವಿಮಾ ಪರಿಹಾರ ದೊರಕಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಕಾಲುವೆಗಳು ಶೀಘ್ರ ನೀರು ಹರಿಸುವ ಕುರಿತು ಮುಖ್ಯಮಂತ್ರಿಗಳಿಗೆ ಚರ್ಚಿಸಲಾಗಿದೆ ಎಂದು ಹೇಳಿದ್ದಾರೆ. ಶಾಸಕ ಬಿಎಂ ನಾಗರಾಜ್, ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಹಾಗೂ ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷ ನಾಗರುದ್ರಗೌಡ, ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರಂ, ಜಿಲ್ಲಾ ಕೃಷಿ ಉಪನಿರ್ದೇಶಕ ಮಂಜುನಾಥ್, ತೋಟಗಾರಿಕಾ ಹಿರಿಯ ಉಪನಿರ್ದೇಶಕ ಶಶಿಕಾಂತ್, ತಹಶೀಲ್ದಾರ್ ಗೌಸಿಯಾ ಬೇಗಂ, ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದರು. ಯಾವಾಗ ಸಬ್ಮಿಟ್ ಮಾಡ್ತೀರಿ ಸರ್? ಈಗಾಗಲೇ ಕೂಡ ನಿನ್ನೆಯಿಂದಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಬರ ಅಧ್ಯಯನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶದಿಂದ ಬಂದಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಬಳ್ಳಾರಿ ಗ್ರಾಮಾಂತರ, ಸಂಡೂರು ಮತ್ತು ತಿರುವು ಪದ್ಧತಿ ಜಾಸ್ತಿ ಎತ್ತು ಕಾಣ್ತಾ ಇದೆ ಬರದ ಪರಿಸ್ಥಿತಿ. ಇವತ್ತು ಅದನ್ನೆಲ್ಲ ಕೂಡ ನಾವು ಇವತ್ತು ರಿಪೋರ್ಟ್ ಸಾಯಂಕಾಲ ಅಥವಾ ನಾಳೆ ಒಳಗೆ ಸಬ್ಮಿಟ್ ಮಾಡ್ತೀವಿ. ಶನಿವಾರಕ್ಕೆ ಕೂಡ ಅಂತ ಹೇಳಿದ್ದಾರೆ. ಅದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನು ತೀರ್ಮಾನ ಮಾಡಬೇಕು, ನಮ್ಮ ಎಷ್ಟಾಗುತ್ತೆ, ಎಷ್ಟು ಆ ಬರದಿಂದ ನಮ್ಮ ರೈತರಿಗೆ ಎಷ್ಟು ಅನ್ಯಾಯ ಆಗಿದೆ ಅವನ್ನೆಲ್ಲ ಕೂಡ ಕೂಲಂಕುಷವಾಗಿ ನೋಡಿಕೊಂಡು ಅವ್ರಿಗೆ ಯಾರು ಇನ್ಶೂರೆನ್ಸ್ ಕಟ್ಟಲಿಲ್ಲನೋ ಅವ್ರಿಗೆಲ್ಲರೂ ಕೂಡ ಏನು ಮಾಡಬೇಕು ಅನ್ನೋದನ್ನು ವ್ಯವಸ್ಥೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಸರ್ಕಾರ ಯಾವತ್ತೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಸರ್ಕಾರ ಅಂತೇಳಿ ಪ್ರಥಮ ಸಂಪುಟದ ಸಭೆಯಲ್ಲೇ ಒಂದು ಆರ್ಡರ್ ಮಾಡಿ ಕಳಿಸಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಕೂಡ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಮಂತ್ರಿಗಳು ಅವರವ್ರ ತಾಲೂಕುಗಳಲ್ಲಿ ವಿಸಿಟ್ ಕೊಟ್ಟು ಮಾನ್ಯ ಶಾಸಕರ ಜೊತೆಗೆ ಓಡಾಡಿಕೊಂಡು ಎಲ್ಲೆಲ್ಲಿ ಏನು ಕಡಿಮೆ ಆಗಿದೆ, ಮಳೆ ಪ್ರಮಾಣ ಎಷ್ಟಾಗಿದೆ, ಎಷ್ಟು ಮಿಲಿಮೀಟರ್ ಆಗಿದೆ, ನಮಗೆ ಸರಾಸರಿ ಎಷ್ಟಾಗಿದೆ, ಕಳೆದ ಬಾರ ಎಷ್ಟಾಗಿದೆ, ಇವಾಗ ಇವನ್ನೆಲ್ಲ ಕೂಡ ರಿಪೋರ್ಟ್ ನಾಳೆ ಒಳಗೆ ನಾವು ಏನಾದರೂ ವಿಸ್ತರಣೆ ಮಾಡಿಸ್ತಾ ಇದ್ದಾರೆ ಸರ್ಕಾರದಿಂದ? ಇಲ್ಲ, ಇನ್ನು ಅಂಥದ್ದು ಯಾವುದು ಕೂಡ ಅಂತ ಆದೇಶಗಳು ಇಲ್ಲ. ಇನ್ನು ನಾವು ಇದನ್ನು ಏನು ಮಾಡಬೇಕನ್ನೋದನ್ನು ಫಸ್ಟ್ ನೋಡ್ತಾ ಇದ್ದೀವಿ. ಇಷ್ಟು ನಮ್ಮ ರೈತರಿಗೆ ಇಷ್ಟು ತೊಂದರೆ ಆಗ್ತಾ ಇದೆ, ಇದನ್ನು ಯಾವ ರೀತಿ ಅವರಿಗೆ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಬಹಳ ನಿರೀಕ್ಷೆ ಇದೆ ಸರ್ ರೈತರದ್ದು. ಇಲ್ಲ, ಖಂಡಿತವಾಗಿ ಕೂಡ ICC ಮೀಟಿಂಗ್ನ 10ನೇ ತಾರೀಕು ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಯಾಕಂದರೆ 10ನೇ ತಾರೀಕು ಒಳಗಡೆ ನಮಗೆ ಎಕ್ಸ್ಪೆಕ್ಟೆಡ್ ಅಂದರೆ ನಾವು ಅನ್ಕೊಂತಿರೋದು ನಮ್ಮ ಡ್ಯಾಮಲ್ಲಿ ಸುಮಾರು ಒಂದು 80 TMC ನೀರು ಬರ್ಬೋದು ಅಂತ ಕಲೆಕ್ಟ್ ಆಗ್ಬೋದು ಅಂತೇಳಿ 10ನೇ ತಾರೀಕುವರೆಗೆ. ಇವತ್ತು ಇನ್ಫ್ಲೋ ಆಗ್ತಾ ಇದೆ. ಆಲ್ರೆಡಿ 69ಕ್ಕೆ ನಾವು ರೀಚ್ ಆಗ್ತಾ ಇದ್ವಿ. ಇನ್ನೊಂದು 2-3 ದಿನದಲ್ಲಿ 3-4 TMC ಬರ್ಬೋದು, ಅಂದರೆ 70-74 ಆಗುತ್ತೆ. ನಮ್ಗೆ ಇನ್ನೂ ಸ್ವಲ್ಪ ಮಳೆದು ಇನ್ನೂ ಚೆನ್ನಾಗಿ ಬರ್ತಾ ಇದೆ ಅನ್ನುವಂಥ ಸೂಚನೆ ನಮ್ಗೆ ಸಿಗ್ತಾ ಇದೆ ಆ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ. ಆ ಕಾರಣಕ್ಕಾಗಿಯೇ ಇನ್ನೊಂದು ಏನಾದರೂ ಒಂದು 10 ದಿನದಲ್ಲಿ ಒಳ್ಳೆ ಮಳೆ ಆಗಿಬಿಟ್ರೆ ಡ್ಯಾಮ್ ತುಂಬಂಥ ಸೂಚನೆ ಕಂಡು ಬಂದರೆ ಅದರ ಜೊತೆಗೆ ಇಲ್ಲಾಂದರೆ ನಾವು 80 TMC ಆದಮೇಲೆ ನೀರನ್ನ ಯಾವ ರೀತಿ ಬಿಡಬೇಕು, ಎಷ್ಟು ಪ್ರಮಾಣದಲ್ಲಿ ಬಿಡಬೇಕು ಅನ್ನೋದನ್ನ ಸಲಹಾ ಸಮಿತಿಯಲ್ಲಿ ಮಾಡ್ತೀವಿ. ಸಲಹಾ ಸಮಿತಿಯಲ್ಲಿ ಈಗಾಗಲೇ ಕೂಡ ಮುಖ್ಯಮಂತ್ರಿ ನಾನು ಬೆಳಗ್ಗೆ ಕೂಡ ನಾನು ಮಾತಾಡಿದ್ದೀನಿ, ಮುಖ್ಯಮಂತ್ರಿ ಸಾಹೇಬ್ರ ಜೊತೆ ಕೂಡ ಮಾತಾಡಿದ್ದೀನಿ. ಅವರು ಕೂಡ ಸಲಹಾ ಸಮಿತಿಯನ್ನು ಯಾವತ್ತಿನ 2 ದಿನದಲ್ಲೇ ಮಾಡ್ತಾರೆ. ಈಗ ಸಲಹಾ ಸಮಿತಿನೇ ಆಯ್ಕೆ ಆಗಿಲ್ಲ, ಅದೇ ಆಯ್ಕೆ ಮಾಡ್ತಾರೆ 2 ದಿನ ಅಷ್ಟೇ. ಈಗಾಗಲೇ ನಾವು ರಿಪೋರ್ಟ್ ಕಳಿಸಿವಿ. 51 TMC ಬಂದಿದ್ದೇನೋ ನಾವು ಸಬ್ಮಿಟ್ ಮಾಡಿ ರಿಪೋರ್ಟ್ ಆಗಿದೆ. ಈಗ ನಮ್ಮ ಒಂದು ನಿರೀಕ್ಷೆ ಏನಂದರೆ ಒಂದು 80 TMC ಆದರೆ ಮಾತ್ರ ನಮಗೆ ಕುಡಿಯೋಕ್ಕೆ ನೀರು ಮತ್ತು ಒಂದು ಬೆಳೆಗೆ ನೀರು ಕೊಡೋಕ್ಕೆ ನಮ್ಗೆ ವ್ಯವಸ್ಥೆ ಆಗುತ್ತೆ. ಆ ನಿರೀಕ್ಷೆದಲ್ಲಿ ಇದ್ದೀವಿ. ಈಗ ನಮಗೆ 69 TMC ಐತೆ. ಈಗ ಇನ್ಫೋ ಕೂಡ ಬರ್ತಾ ಇದೆ. ನಮಗೆ ಆದಷ್ಟು ಮಟ್ಟಿಗೆ ನಮಗೆ ICC ಮೀಟಿಂಗು ಬೆಂಗಳೂರಿನಲ್ಲಿ ಈಗ ಅಧಿವೇಶನ ಏನು ಕರಿತಾ ಇದ್ದಾರಲ್ಲ ಅಲ್ಲೇ ಮಾಡ್ತೀವಿ ಅಥವಾ ಇಲ್ಲೇ ಮಾಡ್ಬೋದು, ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಲ್ಲ MLAಗಳು, ನಮ್ಮ ಮಿನಿಸ್ಟರ್ಗಳು ಎಲ್ಲರ ಜೊತೆಗೆ, ಇನ್ನು ಅಧಿಕಾರಿಗಳ ಜೊತೆಗೆ ಅವ್ರದ್ದು ಏನೇನು ರಿಪೋರ್ಟ್ ಕೊಡ್ತಾರೆ, ಡ್ಯಾಮ್ ಅವರು ಏನು ನಿರ್ಧಾರ ಮಾಡಿದ್ದಾರೆ, ಅವ್ರದ್ದು ಏನು ರಿಪೋರ್ಟ್ ಬರ್ತೈತೆ ಅದ್ರ ಮೇಲೆ ನಾವು ಮುಂದಿನ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಆಗುತ್ತೆ. ನಮ್ಮ ರಿಕ್ವೆಸ್ಟು ಈಗಾಗಲೇ ನಾವು ನದಿ ಪ್ರಾಂತರ ಜನಕ್ಕೆ ಕೂಡ 1.5 TMC ನೀರನ್ನ ನಮಗೆ ಕುಡಿಯೋಕ್ಕೆ ನೀರಿಗೆ ಬಿಡ್ರಿ ಅಂತಂದರೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ICC ಮೀಟಿಂಗ್ ಆಗಿದ್ದೆ ಬಿಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದೇ ರೀತಿ ಏನು ನಾವು ಕಾಲೆಗಳ ಮುಖಾಂತರ ನೀರು ಕೊಡ್ತಾ ಇದ್ವಿ, ಕುಡಿಯೋ ನೀರಿಗೆ ಹೋಗಿಲ್ಲ, ಇದನ್ನು ಕಟ್ ಮಾಡಬೇಡ್ರಿ, ಆನ್ ಆ್ಯಂಡ್ ಆಫ್ ಆದರೂ ಮಾಡಿ ನಮಗೆ ನೀರು ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾಕಂದರೆ ಸ್ವಲ್ಪ ಬೆಳೆಗಳು ಏನಿದಾವಲ್ಲ ಅವಕ್ಕೆ ಸ್ವಲ್ಪ ಜೀವ ಕೊಟ್ಟಂಗೆ ಆಗ್ತೈತೆ ಅನ್ನೋ ಉದ್ದೇಶದಿಂದ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ವಿ. ICC ಮೀಟಿಂಗ್ ಆದಮೇಲೆ ಏನೇನು ನಿರ್ಧಾರ ಆಗುತ್ತೆ ಸ್ಪಷ್ಟವಾಗಿ ನಿಮಗೆ ಸರ್. 48% ಮಳೆ ಆಶ್ರಿತ ಇದು ಪ್ರದೇಶದಲ್ಲಿ ಬಿತ್ತನೆ ಆಗಿಲ್ಲ ಸರ್. ಆ ರೈತರಿಗೆ ಹೆಂಗೆ ಪರಿಹಾರ ಸರ್?
ಅದನ್ನೇ ಸಮೀಕ್ಷೆ ಮಾಡ್ತೀವಿ. ಮಾಡ್ತಾ ಇದ್ದೀವಿ. ಸರ್ ಈಗ ಬಿತ್ತಿದ್ದು ಈಗ ನಮ್ದು ಬೆಳೆ ಒಣಗಿದ್ದು ಮಾತ್ರ ಸಮೀಕ್ಷೆ ನಡೆಸ್ತಾ ಇದ್ದೀವಿ. ಅಲ್ಲ, ಬಿತ್ತನೆ ಆಗ್ಲಾರ್ದಂಗೆ ನಾವೇನು ಮಾಡಕ್ ಬರಲ್ಲ. ರೈತರಿಗೆ ಯಾವ ರೀತಿ ಕಾಪಾಡ್ಕೋಬೇಕು ನಾವು ನೋಡ್ತಾ ಇದ್ದೀವಿ ಅದನ್ನ. ಈಗ ನಿರೀಕ್ಷೆಗೆ ತಕ್ಕಂಗೆ ನಮಗೆ ಮಳೆ ಆಗಿಲ್ಲ. ಈಗ ನಮಗೆ 62% ನಮ್ಮ ಸಿರುಗುಪ್ಪಗೆ ನಮ್ಮ ರಿಪೋರ್ಟ್ ಪ್ರಕಾರ 62% ಮಳೆ ಮೈನಸ್ ಮೈನಸ್ ಐತೆ. ಹಂಗಾಗಿ 90% ಬೆಳೆ ಜಾಸ್ತಿ ಆಗಿಲ್ಲ. ಈಗ ನಿರೀಕ್ಷೆ ಮಾಡಿದ್ವಿ ಅಷ್ಟು ಬೆಳೆ ಹಾಕಿಲ್ಲ. ಬೆಳೆ ಹಾಕ್ಕೊಂಡವ್ರದ್ದು ಕೂಡ ಭಾಳಷ್ಟು ಒಂದು 60% 40% ಮಾತ್ರ ಇನ್ನೂ ಉಳಿದಿದೆ. ಅದು ಕೂಡ ನೀರು ಮಳೆ ಬಂದಿಲ್ಲ, ಮಳೆ ಆಶ್ರಯ ಬಂದಿಲ್ಲ ಅಂದ್ರೆ ಅದು ಕೂಡ ಸ್ವಲ್ಪ ಕೈ ಕೊಡೋ ಪರಿಸ್ಥಿತಿ ಇತ್ತು. ಹಂಗಾಗಿ ನಾವೆಲ್ಲ ಏನು ಬೆಳೆ ಐತೆ, ಬೆಳೆ ಎಷ್ಟಾಗೈತೆ ಎಲ್ಲ ನಾವು ರಿಪೋರ್ಟ್ ತೊಗೊಳ್ತಾ ಇದ್ದೀವಿ. ಸರ್ಕಾರಕ್ಕೆ ನಮ್ಮ ಮಂತ್ರಿಗಳ ಜೊತೆ ನಾವೆಲ್ಲ ಮಾತಾಡಿ ಚರ್ಚೆ ಮಾಡ್ಕೊಂಡು ಚರ್ಚೆ ಮಾಡಿ ಕೊನೆಯದಾಗಿ ಏನು ಮಾಡ್ಬೋದು ಅದಕ್ಕೆ. ನಮ್ಮ ತಾಲೂಕಿನಲ್ಲಿ 8 ಮಳೆ ಮಾಪನ ಕೇಂದ್ರ ಇದಾವೆ. 2 ಕೇಂದ್ರದಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಉಳಿದೆಲ್ಲ ಕಡಿಮೆ ಆಯ್ತು. ಆದರೆ ಸರಾಸರಿ ಏನಾಯಿತು ನಮ್ಗೆ ಎಲ್ಲ ಕಡೆಗೆ ಏನಾಗ್ತದೆ, ನಮಗೆ ನಿರೀಕ್ಷೆ ತಕ್ಕಂಗೆ ಎಲ್ಲ ಕಡೆ ಮಳೆ ಆಗಿಲ್ಲ. ಅಚ್ಚೋಳಿ ಭಾಗದಲ್ಲಿ ಮಾತ್ರ ನಮಗೆ ನಿರೀಕ್ಷೆಕ್ಕಿಂತ ಜಾಸ್ತಿ ಮಳೆ ಆಗಿದೆ. ಅದು ಕೂಡ ನಮ್ಮ ಭಾಗ ಅಲ್ಲ. ಮೊನ್ನೆ ಆಗೈತೆ. ಹಾಗಾಗಿ ನಮಗೆ ಒಂದು ಭಾಗದ ನಾವು ಲೆಕ್ಕಕ್ಕೆ ತೊಗೊಂಡಿಲ್ಲ. ಇನ್ನು ಉಳಿಕಿದ್ದು ಏನೈತಿ ಏನಂದರೆ ಸಾರಾಸಗಟ್ಟು ಎಲ್ಲ ತೊಗೊಂಡ್ಬಿಡ್ತೈತೆ. ಸಾರಾಸಗಟ್ಟು ತೊಗೊಂಡು ಸಿರುಗುಪ್ಪಾಗೆ ಎಷ್ಟು ನಮಗೆ ಮಿಲಿಮೀಟರ್ ನಿಲ್ಲಬೇಕಿತ್ತು ಮಳೆ, ಸಾರಾಸಗಟ್ಟು ಕಂಡಾಗ ಅದನ್ನು ಇನ್ಕ್ಲೂಡ್ ಮಾಡ್ಕೊಂತ ಕೆಲವು ಏರಿಯಾಗಳು ಬರ್ತಾರೆ. ನಾವು ಅದನ್ನು ಬಿಟ್ಟು ಉಳಿಕಿದ್ದೇನೈತಿ ರಿಪೋರ್ಟ್ ಕೊಡೋಕ್ಕೆ ಈಗೇನು ಮಾತಾಡ್ತಾ ಇದೆಯಲ್ಲ ಕಂಪ್ಲೀಟು ನಾವೆಲ್ಲ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಕಂದಾಯ ಇಲಾಖೆ ಆಗಿರ್ಬೋದು, ಎಲ್ಲ ಕಡೆ ನಾವು ರಿಪೋರ್ಟ್ ಜೊತೆಗೆ ನೀರಿಗೆ ನಾವು ಮೊದಲೇ ಆದ್ಯತೆ ಕಂಪ್ಲೀಟ್ ಹೆಚ್ಚಿಗೆ ನಾವು 90% ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 2-3 ತಿಂಗಳು ನಮಗೆ ಕುಡಿಯೋ ನೀರಿನ ಕೊರತೆ ಕಂಡು ಬರೋದಿಲ್ಲ. ಈಗ ಬೆಳೆಗೆ ಎಷ್ಟು ಸಾಧ್ಯ ಆಗ್ತದೆ ಈಗಿನ ಆನ್ಗೋಯಿಂಗ್ ಕ್ರಾಪ್ಗೆ ನೀರು ಕೊಡೋ ವ್ಯವಸ್ಥೆ ACC ಮೀಟಿಂಗ್ನಲ್ಲಿ ಆದಮೇಲೆ ಇರ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕುಡಿಯೋ ನೀರು ಹೇಳಿದರು. ಹುಂಚಗೇರಿ, ದಳಸಾಪುರ ಮತ್ತು ಸಿರಿಗೇರಿ ಈ 3 ಭಾಗದಲ್ಲಿ ಇರ್ತಕ್ಕಂಥ ಕೆರೆ 10 ಕೋಟಿ ರೂಪಾಯಿಯಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು 2024ರಲ್ಲಿ ಇಲ್ಲಿವರೆಗೂ ಕೆಲಸ ನಡೀತಾ ಇದೆ. ಏನಾಯಿತು ಆ ಸಲನೇ ಟೆಂಡರ್ ಆಗಿತ್ತು. ನಮ್ಮ ಅವಧಿನಲ್ಲೇ ಅದನ್ನು ಮೊದಲೇ ಕೈಗೆತ್ಕೊಂಡು ಕಳಿಸಿ ದುಡ್ಡು ಇದ್ದಿಲ್ಲ. ದುಡ್ಡನ್ನು ರಿಲೀಸ್ ಮಾಡಿಸಿ ಮತ್ತೆ ರೀಟೆಂಡರ್ ಕಳಿಸಿ ಬೇರೆ ಕೊಟ್ಟಮೇಲೆ ಅದನ್ನು ನಾವೇ ಭೂಮಿ ಪೂಜೆ ಮಾಡಿ ಚಾಲನೆ ಕೊಡ್ತೀವಿ. ಸ್ವಲ್ಪ ಇಲ್ಲಿ ಲೋಕಲ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ವಲ್ಪ ಅಡಚಣೆ ಮಾಡಿ ಇದಾಯಿತು. ಆಮೇಲೆ ನಾವು ನೀರು ಬರಬೇಕಾದ್ರೆ ಅದನ್ನು ಅರ್ಧ ತೆಗೆದಿದ್ರು ಸಂಪೂರ್ಣ ಆಗೋದಿಲ್ಲ, ನಿಲ್ಲಿಸಿ ನಮಗೆ ಪರ್ಯಾಯವಾಗಿ ನೀರಿನ ವ್ಯವಸ್ಥೆ ಮಾಡಿ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಭಾರಿ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರಾದರೂ ಅಡಚಣೆ ಮಾಡಿದ್ರೆ ಒಳ್ಳೇದು ಬಿಡ್ರಿ. ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ವಿ. ಈಗ ಆದಷ್ಟು ಶೀಘ್ರದಲ್ಲಿ ಅದನ್ನು ಮಾಡಿಕೊಂಡು ಮುಗಿಸಿ ಒಳ್ಳೆ ಒಂದು ಫೋಟೋ ಬಂದಿರೋದು ನೀವು ಮುಖ್ಯವಾಗಿ ಇಷ್ಟ ಇರೋದು ಅಷ್ಟೇ ಒಂದು ರೈತ